ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ನಾನು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ನಿಮಗೆ ಒಂದು ಪರಿಚಯ ಮಾಡಿಸ್ತಿದ್ದೀನಿ. ಚಳ್ಳಕೆರೆಯಿಂದ ಕೇವಲ ಒಂದು 25 ಕಿಲೋಮೀಟರ್ಸ್, ಏನು 25 ಕಿಲೋಮೀಟ್ರ್ ಬಂದಮೇಲೆ ನಿಮ್ಗೊಂದು ಒಳ್ಳೆ ಪ್ರಾಪರ್ಟಿ ಇದೆ. ರೆಡ್ ಸಾಯಿಲು. ತುಂಬ ಜನಕ್ಕೆ ಕಾನ್ಸೆಪ್ಟ್ ಇರುತ್ತೆ, ಒಳ್ಳೆ ಗುಣಮಟ್ಟದ ಮಣ್ಣಿನಲ್ಲಿ ನಾನು ಒಂದು ತೋಟ ಮಾಡಬೇಕು, ಅಥವಾ ಒಂದು ಕೃಷಿ ಮಾಡಬೇಕು, ಅಥವಾ ನಾನೊಂದು ಫಾರ್ಮ್ ಹೌಸ್ ಮಾಡ್ಕೊಬೇಕು, ಅಥವಾ ನಾನು ಫ್ಯೂಚರ್ಗೆ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಬೇಕು ಅನ್ನೋ ಕನಸು ಅಂಥವ್ರಿಗೆ ಈ ಪ್ರಾಪರ್ಟಿ. ನಾನು ನಿಮಗೇನು ರಸ್ತೆ ತೋರಿಸ್ತಿದ್ನೋ, ನಿಮಗೆ ಇದು 50 ಅಡಿ ರಸ್ತೆ ನೋಡಿ. ಈ 50 ಅಡಿ ರಸ್ತೆಯಲ್ಲಿ ನಾವು ಹೋದ ನಂತರ ನಮಗೆ ಪ್ರಾಪರ್ಟಿ ಚಳ್ಳಕೆರೆಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಸಾಯಿಲ್ ಬಂದುಬಿಟ್ಟು ರೆಡ್ ಸಾಯಿಲು. ನಿಮಗೆ 2 ಪ್ರಾಪರ್ಟಿ ತೋರಿಸ್ತೀನಿ ಒಂದೇ ವಿಡಿಯೋದಲ್ಲಿ. ಒಂದು 2 ಎಕರೆ ಬರುತ್ತೆ, ಇನ್ನೊಂದು 2 ಎಕರೆ 10 ಗುಂಟೆ ಬರುತ್ತೆ. ಎಕ್ಸಲೆಂಟ್ ಪ್ರಾಪರ್ಟಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಭಾವಿಸ್ತೀನಿ. ಪೇಪರ್ಸ್ ಮಾತ್ರ 100% ಲೀಗಲ್ ಪೇಪರ್ ರೆಡಿ ಇದೆ ಸ್ನೇಹಿತರೆ. ಈ ಒಂದು ರಸ್ತೆಯಲ್ಲಿ ನಿಮಗೆ ತುಂಬ ಅನುಕೂಲಗಳು ನಿಮಗೆ ಕಂಡು ಬರ್ತದೆ. ಅದೆಲ್ಲ ನಿಮಗೆ ಈ ಪ್ರಾಪರ್ಟಿನ ನೋಡೋಕೆ ಬಂದಮೇಲೆ ನಿಮಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಪ್ರಾಪರ್ಟಿ ಹೇಗಿದೆ, ಪ್ರಾಪರ್ಟಿ ಪರಿಚಯ ಕೊಡ್ತೀನಿ. ಪ್ರಾಪರ್ಟಿ ಹತ್ತಿರದಲ್ಲಿ ನಿಮಗೆ ಒಳ್ಳೆ ವೇದಾವತಿ ನದಿ ಹರಿತಾ ಇದೆ. ಆ ವೇದಾವತಿ ನದಿ ನೀರು, ಚೆಕ್ ಡ್ಯಾಮು ನಿಮಗೆ, ಮತ್ತು ಮಣ್ಣು ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಒಳ್ಳೆ ರಸ್ತೆನ ನಾನು ನಿಮಗೆ ತೋರಿಸ್ತೀನಿ. 30 ಫೀಟ್ ರೋಡು ನೋಡಿ. ಎಲ್ಲ ಇದು ಕಂಪ್ಲೀಟ್ ನೀರಾವರಿ ಪ್ರದೇಶ. ಒಳ್ಳೆ ನೀರು, ಒಳ್ಳೆ ವಾತಾವರಣ ಮತ್ತು ಒಳ್ಳೆ ರಸ್ತೆ ಇರುವಂಥ ಪ್ರದೇಶ ಇದೆ. ಎಲ್ಲ ಕಂಪ್ಲೀಟ್. ತುಂಬ ಜನ ಇಲ್ಲಿ ದಾಳಿಂಬ್ರೆ, ಪಪ್ಪಾಯಿ ಮತ್ತು ನಿಮಗೆ ಮಾವು, ತೆಂಗು, ಅಡಿಕೆ ಎಲ್ಲ ಥರನೂ ಬೆಳೆ ಬೆಳೀತಾರೆ. ರಸ್ತೆ ಈ ಥರ ಬರುತ್ತೆ ಸ್ನೇಹಿತರೆ. ನಾವು ಚಳ್ಳಕೆರೆಯಿಂದ ಡಬಲ್ ರೋಡಲ್ಲಿ ಬರ್ತೀವಿ, ನಂತರ ಈ ಥರ ರಸ್ತೆ ಬರುತ್ತೆ. ಈ ಥರ ರಸ್ತೆ ಬಂದಾದಮೇಲೆ ತಾರ್ ರೋಡು, ಕಂಪ್ಲೀಟ್ ವಿಲೇಜೆಲ್ಲ ತಾರ್ ರೋಡ್ ಇರುತ್ತೆ. ಈ ಜಮೀನಿಗೆ ಹೋಗುವಂಥ ರಸ್ತೆ 30 ಅಡಿ ರಸ್ತೆ. ಅದು ಬರೋ ಒಂದು 6 ಮಂತು ಅಥವಾ 1 ಇಯರ್ ಒಳಗಡೆ ಅದು ಸಹ ತಾರ್ ರೋಡ್ ಆಗುತ್ತೆ ನಿಮಗೆ. ಅಂಥ ರಸ್ತೆಗೆ ನಿಮಗೆ ಅಟ್ಯಾಚ್ ಆಗಿ ನಾನು ಪ್ರಾಪರ್ಟಿ ಕೊಡ್ತಾ ಇರೋದು. ನಿಮಗೆ ಬ್ರಿಡ್ಜು, ಈ ಕಡೆ ವೇದಾವತಿ ಬ್ರಿಡ್ಜ್ ಬರುತ್ತೆ. ಈ ಥರ ರಸ್ತೆ ಬರುತ್ತೆ. ಈ ಥರ 30 ಅಡಿಗೆ ಅಟ್ಯಾಚ್ ಆಗಿ, 30 ಅಡಿ ರಸ್ತೆಗೆ ಅಟ್ಯಾಚ್ ಆಗಿ ಜಮೀನು ನೋಡಿ ಸ್ನೇಹಿತರೆ. ಜಮೀನು ಇದು ರೋಡ್ ಅಟ್ಯಾಚ್ ಆಗಿ ನಿಮಗೆ 2 ಎಕರೆ ಪ್ರಾಪರ್ಟಿ. ಇಲ್ಲಿ ಮಣ್ಣು ಬಂದ್ಬಿಟ್ಟು ರೆಡ್ ಸಾಯಿಲ್ ಅಂದರೆ ರೆಡ್ ಸಾಯಿಲ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ರೋಡ್ ಅಟ್ಯಾಚ್ ಆಗಿ ಕಂಪ್ಲೀಟಾಗಿ ನಿಮಗೆ 200 ಫುಟ್ ಬರುತ್ತೆ ಹತ್ತಿರದಲ್ಲಿ. ನಿಮಗೆ ನೋಡಿ ಇಲ್ಲಿ ಯಾವ ಥರ ಇದೆ ಮಣ್ಣು, ರೆಡ್ ಸಾಯಿಲ್. ಈ ಕಡೆ ವ್ಯವಸಾಯ ಆಗಿದೆ, ತೋರಿಸ್ತಾ ಇರೋದು. ಈ ಕಡೆ ಎಲ್ಲ ಮನೆಗಳೆಲ್ಲ ಇದ್ದಾವೆ ಕಂಪ್ಲೀಟಾಗಿ. ಈ ಜಮೀನು ಬಂದುಬಿಟ್ಟು ಕಾರ್ನರ್ ಪ್ರಾಪರ್ಟಿ ಬರುತ್ತೆ ಕಂಪ್ಲೀಟಾಗಿ. ಕಾರ್ನರ್ ಪ್ರಾಪರ್ಟಿ ರೆಡ್ ಸಾಯಿಲು. ಭಾಳ ಅಂದರೆ ಭಾಳ ಚೆನ್ನಾಗಿದೆ ಮಣ್ಣು. ಇಲ್ಲೇವರೆಗೂ ಬರುತ್ತೆ ಅಪ್ ಟು ನಿಮಗೆ 2 ಎಕರೆ. ರೋಡ್ ಫೇಸೇ ನಿಮಗೆ 200 ಅಡಿ ಬರುತ್ತೆ. ಮತ್ತು ನಿಮಗೆ ಲೆಂತ್ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಆ ಗಿಡದವರೆಗೂ ಬರುತ್ತೆ ಕಂಪ್ಲೀಟಾಗಿ. ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ, ಒಳ್ಳೆ ವಾಟರ್ ಸೋರ್ಸ್ ಏರಿಯಾ. ಮತ್ತು ಹಾಗೆ ಇಲ್ಲಿಂದ ಮುಂದೆ ಹೋದ್ಮೇಲೆ ಇಲ್ಲಿ ನಮಗೆ 15 ಅಡಿ ರಸ್ತೆ ಬರುತ್ತೆ. ಈ ರಸ್ತೆಯಲ್ಲಿ ನಾವು ಕೇವಲ ಒಂದು 20ರಿಂದ 30 ಮೀಟ್ರ್ ಮುಂದೆ ಹೋದರೆ ಸಾಕು, ನಮಗೆ ಇನ್ನೂ ಒಂದು ರೆಡ್ ಸಾಯಿಲು 2 ಎಕರೆ 10 ಗುಂಟೆ ಬರುತ್ತೆ. ಬನ್ನಿ ನೋಡೋಣ ಅದೇ ಹೇಗಿದೆ ಜಮೀನು. ಇಲ್ಲಿ ನೀರಿಗಂತೂ ಕೊರತೆನೇ ಇಲ್ಲ, ಒಳ್ಳೆ ನೀರು. ನಿಮಗೆ 15 ಅಡಿ ರಸ್ತೆ ಬರುತ್ತೆ. ಈಗ ಪಕ್ಕದಲ್ಲಿ ಏನು ಗಿಡ ಮರ ಎಲ್ಲ ಬೆಳೆದಿದೆ, ಇದನ್ನೆಲ್ಲ ನಾನು ಅಪ್ ಟು ಡೇಟು ಕ್ಲಿಯರ್ ಮಾಡಿಸ್ಕೊಡ್ತೀನಿ JCBಯಲ್ಲೇ. ಯಾಕಂದರೆ ಬೇಲಿ ಅಂದಮೇಲೆ ಬೇಲಿ ಬೆಳೀತಾ ಇರುತ್ತೆ, ನಿಮ್ಗೆ ಗೊತ್ತಿದೆ ಇದೆಲ್ಲ. ನೋಡಿ ಪಕ್ಕದಲ್ಲಿ ಇದೆಲ್ಲ ಇದೆ ಕಂಪ್ಲೀಟಾಗಿ. ಬಂದಾದಮೇಲೆ ಇಲ್ಲಿ 2 ಎಕರೆ 10 ಗುಂಟೆ ಬರುತ್ತೆ. ರೆಡ್ ಸಾಯಿಲ್ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಇದು ಕಂಪ್ಲೀಟಾಗಿ. ನೋಡಿ ಮಣ್ಣಿನ ಗುಣಮಟ್ಟ, ಇದೆಲ್ಲ ವ್ಯವಸಾಯ ಮಾಡಿ ಇವತ್ತು ಕಂಪ್ಲೀಟಾಗಿ 2 ಎಕರೆ 10 ಗುಂಟೆ. ತೆಂಗಿನ ಮರನೂ ಬರುತ್ತೆ ಈ ಜಮೀನಲ್ಲಿ. ಎಕ್ಸಲೆಂಟ್ ಪ್ರಾಪರ್ಟಿ, ಅಲ್ಲೇವರೆಗೂ ಬರುತ್ತೆ. ಈ ಥರ ಒಳ್ಳೆ ಗುಡ್ ಸಾಯಿಲಲ್ಲಿ, ಒಳ್ಳೆ ಮಣ್ಣಲ್ಲಿ ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ 2 ಎಕರೆ 10 ಗುಂಟೆ ಜಮೀನು. ಈಗ ನಾನು ರೋಡ್ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿಯನ್ನು ತೋರಿಸಿದ್ದೀನಿ. ಪ್ಲಸ್ ರೋಡಿಂದ ಜಸ್ಟ್ 50 ಮಿನಿಟ್ ಒಳಗಡೆ ಬಂದ್ರೂ ನಿಮ್ಗೆ ಒಳ್ಳೆ ಪ್ರಾಪರ್ಟಿನ ತೋರಿಸಿದ್ದೀನಿ ಸ್ನೇಹಿತರೆ. ಈ ತೆಂಗೆಲ್ಲ ಕಂಪ್ಲೀಟ್ ಇನ್ನೊಂದು ವರ್ಷದಲ್ಲಿ ಎಲ್ಲ ಫಲಕ್ಕೆ ಬರುತ್ತೆ.
ತುಂಬ ಚೆನ್ನಾಗಿದೆ. ಪಲಕ್ ಬಂದಿರೋದು ಇದೆ ಇದರಲ್ಲಿ. ನಮಗೆ 3 ರಿಂದ 4 ಪಲಕ್ ಬಂದಿರೋದಿದೆ, ಇನ್ನೊಂದು 5 ರಿಂದ 6 ಪಲಕ್ ಬರೋದಿದೆ. ಇದರಲ್ಲಿ ಬೋರ್ ಇಲ್ಲ, ಬೋರ್ ನಾವು ಹಾಕ್ಸ್ಕೊಬೇಕು ಅಷ್ಟೇ. ಒಳ್ಳೆ ನೀರು ಸಿಗುತ್ತೆ. ಪಕ್ಕದಲ್ಲಿ ಎಲ್ಲರೂ ನೀರು ಹಾಕಿ ಇದು ಒಳ್ಳೆ ಭೂಮಿ, ಭಾಳ ಚೆನ್ನಾಗಿದೆ. ರಸ್ತೆಗೆ ಅಟ್ಯಾಚಾಗಿ ಈಸ್ಟ್ ಫೇಸಿಂದ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ. ನಿಮಗೆ ಇದು ಪ್ರೈಸ್ ಹೇಳೋದಾದರೆ ನಾನು 21 ಲಕ್ಷ ಒಂದು ಎಕರೆ ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಮುಂಚೆ ರೋಡ್ ಅಟ್ಯಾಚ್ ಇರೋಂಥ ಪ್ರಾಪರ್ಟಿ ಹೇಳಿದ್ದೀನಿ, 23 ಲಕ್ಷ ಒಂದು ಎಕರೆ, ಅದು ಸಹ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಈ ಥರ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ದರೆ ಕಾಲ್ ಮಾಡಿ, ಒಳ್ಳೆ ಡಾಕ್ಯುಮೆಂಟ್ ಜೊತೆಗೆ ಒಳ್ಳೆ ಒಂದು ವ್ಯವಹಾರ ಮಾಡಿಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲ ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ದಿನ ಆಯಿತು ನಾನು ವಿಡಿಯೋಗಳು ಮಾಡಿ. ಇವತ್ತು ನಾನು ನಿಮಗೆ ಈ ಒಂದು ಒಳ್ಳೆ ತೋಫಾ ಕೊಡ್ತಾಯಿದ್ದೀನಿ, ಅಂದರೆ ಗಿಫ್ಟ್ ಥರ. ಈ ಥರ ಮಣ್ಣು ಸಿಗೋದಿಲ್ಲ ಸ್ನೇಹಿತರೆ. ಈ ಥರ ಮಣ್ಣನ್ನು ಇಷ್ಟಪಡಿ. ಇಂಥ ಮಣ್ಣಲ್ಲಿ ನೀವು ದಾಳಿಂಬೆ, ಪಪ್ಪಾಯಿ, ಅಡಿಕೆ, ತೆಂಗು, ಬಾಳೆ ಈ ಥರ ಎಲ್ಲ ಅಗ್ರಿಕಲ್ಚರ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.